ಹಾಯ್ ಸ್ನೇಹಿತರೆ, ಫನ್ ಆ್ಯಂಡ್ ಕ್ವಿಜ್ ಮಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಸಾಮಾನ್ಯ ಜ್ಞಾನ ಹಂಚುವ ಪ್ರಯತ್ನ ಮಾಡುತ್ತಿದ್ದೇವೆ. ನಮಗೆ ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನು ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮೊದಲನೆಯ ಪ್ರಶ್ನೆ, ದೇಹದ ಸಾಮಾನ್ಯ ಉಷ್ಣಾಂಶ ಎಷ್ಟಿರುತ್ತದೆ? ಆಪ್ಷನ್ ಎ 35 ಡಿಗ್ರಿ, ಆಪ್ಷನ್ ಬಿ 37 ಡಿಗ್ರಿ, ಆಪ್ಷನ್ ಸಿ 40 ಡಿಗ್ರಿ, ಆಪ್ಷನ್ ಡಿ 42 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ ಬಿ 37 ಡಿಗ್ರಿ. ಈ 37 ಡಿಗ್ರಿಗಿಂತ ಹೆಚ್ಚು ಕಡಿಮೆಯಾಗಿದ್ದರೆ ದೇಹ ಅನಾರೋಗ್ಯಕ್ಕೆ ತುತ್ತಾಗುತ್ತದೆ. ಎರಡನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? ಆಪ್ಷನ್ ಎ 200, ಆಪ್ಷನ್ ಬಿ 206, ಆಪ್ಷನ್ ಸಿ 210, ಆಪ್ಷನ್ ಡಿ 220. ಸರಿಯಾದ ಉತ್ತರ ಆಪ್ಷನ್ ಬಿ 206. ಮೂರನೆಯ ಪ್ರಶ್ನೆ, ಮಾನವನ ಹೃದಯದ ಕವಾಟಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸರಿಯಾದ ಉತ್ತರ ಆಪ್ಷನ್ ಸಿ 4. ಈ ಹೃದಯವು 4 ಭಾಗಗಳಾಗಿ ವಿಂಗಡಣೆಯಾಗಿ ಆಮ್ಲಜನಕ ಮತ್ತು ಪೋಷಕಾಂಶ ರವಾನೆ ಮಾಡಲು ಸಹಾಯಕವಾಗಿವೆ. ನಾಲ್ಕನೆಯ ಪ್ರಶ್ನೆ, ಮುಖ್ಯವಾಗಿ ರಕ್ತದ ಗುಂಪುಗಳು ಎಷ್ಟು? ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಸರಿಯಾದ ಉತ್ತರ ಆಪ್ಷನ್ ಬಿ 4. ರಕ್ತವನ್ನು ಎ ಬಿ, ಎ ಬಿ, ಓ ಎಂದು ವಿಂಗಡಿಸಿ ಅದರಲ್ಲಿ ನೆಗೆಟಿವ್, ಪಾಸಿಟಿವ್ ಎಂದು ಆಯ್ದುಕೊಳ್ಳಲಾಗಿದೆ. ಐದನೆಯ ಪ್ರಶ್ನೆ, ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಸ್ಕರ್ವಿ, ಆಪ್ಷನ್ ಬಿ ರಿಕೆಟ್ಸ್, ಆಪ್ಷನ್ ಸಿ ಬೆರಿಬೆರಿ, ಆಪ್ಷನ್ ಡಿ ರಕ್ತಹೀನತೆ. ಸರಿಯಾದ ಉತ್ತರ ಆಪ್ಷನ್ ಎ ಸ್ಕರ್ವಿ. ಆಹಾರದಲ್ಲಿ ಕೊರತೆಯಾದಾಗ ಈ ರೋಗ ಲಕ್ಷಣ ಕಾಣಿಸಿಕೊಳ್ಳುತ್ತದೆ. ಇದು ದುಗ್ಧ ಮತ್ತು ಬಾಯಿ ಒಸಡು ಸ್ರಾವವನ್ನು ಹೆಚ್ಚು ಮಾಡುತ್ತದೆ. ಆರಂಭದಲ್ಲಿ ಕೆಲವು ಎಚ್ಚರಿಕೆಯನ್ನು ಸೂಚಿಸುತ್ತದೆ. ಕಡಿಮೆ ಹಸಿವು, ಕೀಲು ನೋವು, ಕಿರಿಕಿರಿ, ಆಯಾಸ ಇಂಥ ಕೆಲವು ನಿಯಮಗಳನ್ನು ತೋರಿಸಿ ನಮ್ಮನ್ನು ಎಚ್ಚರಿಸುತ್ತವೆ. ಆರನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಚರ್ಮ, ಆಪ್ಷನ್ ಬಿ ಮೆದುಳು, ಆಪ್ಷನ್ ಡಿ ಯಕೃತ್. ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ. ಏಳನೆಯ ಪ್ರಶ್ನೆ, ಕ್ಯಾಲ್ಸಿಯಂನ ಮೂಲ ಯಾವುದು? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಮಾಂಸ, ಆಪ್ಷನ್ ಸಿ ಅಕ್ಕಿ, ಆಪ್ಷನ್ ಡಿ ಬ್ರೆಡ್ಡು. ಸರಿಯಾದ ಉತ್ತರ ಆಪ್ಷನ್ ಎ ಹಾಲು. ಹಾಲು ಕೊಡುವ ಪ್ರಾಣಿಗಳು ಸಸ್ಯವರ್ಗ ಆಗಿರುವುದರಿಂದ ಅವುಗಳ ಹಾಲಿನಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಮಟ್ಟ ಇರುತ್ತದೆ. ಎಂಟನೆಯ ಪ್ರಶ್ನೆ, ಪ್ರೋಟೀನ್ ಯಾವುದರಲ್ಲಿ ಹೆಚ್ಚು ಇದೆ? ಆಪ್ಷನ್ ಎ ಅಕ್ಕಿ, ಆಪ್ಷನ್ ಬಿ ಮಾಂಸ, ಆಪ್ಷನ್ ಸಿ ಬ್ರೆಡ್, ಆಪ್ಷನ್ ಸಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮಾಂಸ. ಸಾಮಾನ್ಯವಾಗಿ ಜೀವಿಗಳು ವಿಟಮಿನ್ ಡಿ ಅಂದರೆ ಮೇಧಸ್ಸು ಸೇವನೆ ಆಗುವುದರಿಂದ ಹೇರಳವಾದ ಪ್ರೋಟೀನ್ ಮಾಂಸದಲ್ಲಿ ಶೇಖರಣೆಯಾಗಿರುತ್ತದೆ. 9ನೇ ಪ್ರಶ್ನೆ, ಸೂರ್ಯನ ಬೆಳಕಿನಿಂದ ಯಾವ ವಿಟಮಿನ್ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ.
ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ ಡಿ. ಇದು ಸೂರ್ಯನ ಬೆಳಕಿನಿಂದ ಅಂದರೆ ಸೂರ್ಯನ ಶಾಖದಿಂದ ನಮ್ಮ ಮೈ ಮೇಲೆ ಬಿದ್ದಾಗ ಇದು ವಿಟಮಿನ್ ಡಿ ಆಗಿ ಪರಿವರ್ತನೆಗೊಳ್ಳುತ್ತದೆ. 10ನೆಯ ಪ್ರಶ್ನೆ, ಆಹಾರದಲ್ಲಿ ಸಿಗುವ ಫೈಬರ್ ಯಾವುದಕ್ಕೆ ಉಪಯುಕ್ತವಾಗಿದೆ? ಆಪ್ಷನ್ ಎ ಹೃದಯ ಆರೋಗ್ಯ, ಆಪ್ಷನ್ ಬಿ ಜೀರ್ಣಕ್ರಿಯೆ, ಆಪ್ಷನ್ ಸಿ ಮೂಳೆ ವೃದ್ಧಿ, ಆಪ್ಷನ್ ಡಿ ಕಣ್ಣು ದೃಷ್ಟಿ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀರ್ಣಕ್ರಿಯೆ. ಆಹಾರದಲ್ಲಿ ಫೈಬರ್ ಅಂಶ ಅತಿಯಾಗಿ ಸಿಗುವುದರಿಂದ ಅಜೀರ್ಣದಂಥ ಯಾವುದೇ ಆಹಾರ ಪದಾರ್ಥವು ಹೊಟ್ಟೆಯಲ್ಲಿ ಸಿಕ್ಕಿಕೊಂಡರೆ ಅದನ್ನು ಜೀರ್ಣಿಸುವಂಥ ಶಕ್ತಿ ಈ ಫೈಬರ್ನಲ್ಲಿ ಇರುತ್ತದೆ.